मौलाना आजाद जी और बहुत से नेता, सभी लोग ये इस देश को बनाने में अपना योगदान दिए। डॉक्टर राजेंद्र प्रसाद जी जो इस संविधान के कॉन्स्टिट्यूंट असेंबली के अध्यक्ष थे, वो भी बहुत से अनेक महान पुरुष, क्योंकि सारे कभी कभी ऐसा है जैसा आप हमेशा आप सभी के नाम नहीं लेते, जब मुखिया होता है जो लीड करता है उसी का नाम लेते हैं, हमेशा प्रधानमंत्री जी का ही नाम लेते हैं, मोदी जी मोदी जी मोदी जी कहीं भी गए अद्वानी जी नहीं बोलते। ಎಲ್ಲರಿಗೂ ನಮಸ್ಕಾರ। ಇದು ಈ ಸಂಜೆಯ ಪ್ರೈಮ್ ನ್ಯೂಸ್। ಸೊ ಈ ಪ್ರೈಮ್ ನ್ಯೂಸ್ ನಲ್ಲಿ ನಾನು ಬಹಳ ಪ್ರಮುಖವಾದ ವಿಚಾರವನ್ನ ಎತ್ತಿಕೊಟ್ಟಿರುವುದು ಕರ್ನಾಟಕದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಸ್, ಅವರು ಭಾರತದ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಅದರ ರಾಷ್ಟ್ರೀಯ ಅಧ್ಯಕ್ಷರಾಗುವ ಎಲ್ಲ ಚಾನ್ಸಸ್ಗಳು ಈಗ ನಿಚ್ಚಳ ಆಗಿವೆ. ಬಹುಮಟ್ಟಿಗೆ ಅವರೇ ನೂತನ ಅಧ್ಯಕ್ಷ. ಹಲವು ರೀತಿಯ ನಾಟಕೀಯ ಬೆಳವಣಿಗೆಗಳು ಈ ಅಧ್ಯಕ್ಷರ ಆಯ್ಕೆಯಲ್ಲಿ ನಡೆದವು. ಅಶೋಕ್ ಗೆಹ್ಲೋಟ್ ರಾಜಸ್ಥಾನದ ಮುಖ್ಯಮಂತ್ರಿ, ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವ ಒಂದು ಮನಸ್ಸು ನೆಹರು ಕುಟುಂಬಕ್ಕೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ರಾಜಸ್ಥಾನದಲ್ಲಿ ನಂತರ ನಡೆದ ಬೆಳವಣಿಗೆಗಳು ಗೊತ್ತು. ಸೋನಿಯಾ ಗಾಂಧಿ ಅವರಿಗೆ ಬೇಸರ ಆಯಿತು, ಇನ್ನೊಂದಾಯಿತು. ಸೊ ಅಲ್ಟಿಮೇಟ್ಲಿ ಅವರನ್ನ ಕಾರಣದಿಂದ ಹೊರಹಾಕಲಾಯಿತು. ಅವರು ನಿನ್ನೆ ಸಂಜೆನೆ ಸ್ಪಷ್ಟಪಡಿಸಿದ್ರು, ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಿಲ್ಲ ಅಂತ. ಸೊ ಶಶಿ ತರೂರ್ ಅವರು ಇದ್ದಾರೆ, ಕೇರಳದ ಸಂಸತ್ ಸದಸ್ಯರು. ಅವರು ಆಗಲೇ ಸ್ಪರ್ಧಿಸುವ ತೀರ್ಮಾನ ತೆಗೆದುಕೊಂಡಿದ್ರು. ಹಾಗೆಯೇ ಸ್ಪರ್ಧೆಗೆ ಬೇಕಾದ ದಾಖಲೆಗಳನ್ನ ರೆಡಿ ಮಾಡ್ಕೊಂಡಿದ್ರು. ಸ್ಪರ್ಧೆಗೆ ಕೊಡಬೇಕಾದಂಥ ಅರ್ಜಿ ಏನಿದೆ ಅದರ ನಮೂನೆಯನ್ನು ಪಡೆದಿದ್ರು. ಸೋನಿಯಾ ಗಾಂಧಿ ಅವರನ್ನು ನೋಡಿ ಬಂದಿದ್ರು. ಸೊ ಶಶಿ ತರೂರ್ ವಿರುದ್ಧ ಯಾರು ಸ್ಪರ್ಧಿಸ್ತಾರೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿತ್ತು. ಶಶಿ ತರೂರ್ ಅವರು ಅವರನ್ನ ಸೋನಿಯಾ ಗಾಂಧಿ ನೋಡಿ ಮಾತುಕತೆ ನಡೆಸಿದ್ರು ಕೂಡ ಅವರು ನೆಹರು ಕುಟುಂಬದ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳೋದಕ್ಕೆ ಯಾವ ಕಾರಣ ಇರಲಿಲ್ಲ. ಯಾಕೆಂದ್ರೆ ಅವರು ನೆಹರು ಕುಟುಂಬ ಬಯಸುವ ರೀತಿಯ ನಿಷ್ಠೆಯನ್ನು ಹೊಂದಿದ್ದರೆ ಅನ್ನೋದೊಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಸೊ ಭಾರತದ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡಿದ ಅವರು ತುಂಬ ಬುದ್ಧಿವಂತರು ಶಶಿ ತರೂರ್. ಸೊ ಬುದ್ಧಿವಂತರನ್ನ ಯಾವಾಗಲೂ ಯಾರು ಹತ್ರ ಬಿಟ್ಟುಕೊಳ್ಳಲ್ಲ ಜನರಲ್ಲಿ. ಬುದ್ಧಿವಂತರು ಅಪಾಯಕಾರಿಯೂ ಆಗಬಲ್ಲರು. ಅವರ ಮೇಲೆ ನಂಬಿಕೆ ಕಡಿಮೆ, ನಿಷ್ಠೆ ಕಡಿಮೆ. ತೆರಿಗೆ ಶಶಿ ತರೂರ್ ಸ್ಪರ್ಧಿಸುವುದಕ್ಕೆ ಹೊರಟಿದ್ರು. ಯಾವಾಗ ರಾಜಸ್ಥಾನದ ಮುಖ್ಯಮಂತ್ರಿಗಳು ಕಣದಿಂದ ಹೊರಗಿರಬೇಕಾಯಿತು, ಆಗ ಕಣಕ್ಕೆ ಧುಮುಕಲು ಯತ್ನ ನಡೆಸಿದವರು ದಿಗ್ವಿಜಯ್ ಸಿಂಗ್. ಸೊ ದಿಗ್ವಿಜಯ್ ಸಿಂಗ್ ಅಂದುಕೊಂಡಿದ್ರು, ನಿನ್ನೆ ಸಂಜೆವರೆಗೆ ಅಂದುಕೊಂಡಿದ್ರು ಅವರು ಶಶಿ ತರೂರ್ ವರ್ಸಸ್ ದಿಗ್ವಿಜಯ್ ಸಿಂಗ್ ತಾನು ಸ್ಪರ್ಧೆ ನಡೆಯುತ್ತೆ, ತಾನೇ ಅಧ್ಯಕ್ಷರಾಗಬಹುದು ಅನ್ನೋ ಒಂದು ಸಣ್ಣ ನಿರೀಕ್ಷೆ ದಿಗ್ವಿಜಯ್ ಸಿಂಗ್ ಅವರಿಗಿತ್ತು. ಆದರೆ ದಿಗ್ವಿಜಯ್ ಸಿಂಗ್ ಅವ್ರನ್ನ ಕಾಂಗ್ರೆಸ್ ಒಳಗಡೆ ವಿರೋಧಿಸುವ ಹಲವು ನಾಯಕರುಗಳಿದ್ದಾರೆ. ಅದರ ಜೊತೆಗೆ ನೆಹರು ಕುಟುಂಬಕ್ಕೂ ಕೂಡ ಅವ್ರ ಮೇಲೆ ಅಂಥ ಪ್ರೀತಿ ಇದ್ದ ಹಾಗಿಲ್ಲ. ಯಾಕಂದರೆ ದಿಗ್ವಿಜಯ್ ಸಿಂಗ್ ಒಂದು ಎಂಟೈರ್ಲಿ ಡಿಫ್ರೆಂಟ್ ಪರ್ಸನಾಲಿಟಿ. ಅವರು ನೀವು ಈ ಕಡೆ ಹೋಗ್ತಾರೆ ಅಂತಂದ್ರೆ ಇನ್ನೊಂದು ಕಡೆ ಹೋಗ್ತಿರ್ತಾರೆ. ಸೊ ಆ ರೀತಿಯ ಮನುಷ್ಯ ಆದ್ದರಿಂದ ಅವ್ರ ಮೇಲೆ ನಂಬಿಕೆ ಇಡುವುದು ಕಷ್ಟ. ಅದ್ರ ಜೊತೆಗೆ ಅವರು ಹಲವು ರೀತಿಯ ಕಾಂಟ್ರವರ್ಸಿಗಳನ್ನು ಮಾಡುವಂಥವ್ರು. ಆದ್ದರಿಂದ ನೆಹರು ಕುಟುಂಬಕ್ಕೆ ಅವರ ಕ್ಯಾಂಡಿಡೇಚರ್ ಬಗ್ಗೆ ನಂಬಿಕೆ ಇರಲಿಲ್ಲ. ರಾತ್ರಿ ಮಾತುಕತೆ ಎಲ್ಲ ನಡೆದ ಮೇಲೆ ಅಲ್ಟಿಮೇಟ್ಲಿ ನೆಹರು ಕುಟುಂಬ ತೆಗೆದುಕೊಂಡ ತೀರ್ಮಾನ ಅಂತ ಅಂದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ. ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆಯ್ಕೆ ಮಾಡುವುದಕ್ಕೆ ಕಾರಣ ಏನು? ಅವರಿಗೆ ನೆಹರು ಕುಟುಂಬದ ಮೇಲೆ ಇರುವ ನಿಷ್ಠೆ. ನೋಬಡಿ ಕ್ಯಾನ್ ಕ್ವೆಶ್ಚನ್ ಹಿಸ್ ಲಾಯಲ್ಟಿ ಟುವರ್ಡ್ಸ್ ನೆಹರು ಫ್ಯಾಮಿಲಿ. ಅವರ ಮಕ್ಕಳಿಗೂ ಕೂಡ ಅವರು ಪ್ರಿಯಾಂಕಾ ಅಂತ ಒಬ್ಬರಿಗೆ ಹೆಸರಿಗೆ ನಿಂತಿರುವುದು ಆ ಮಟ್ಟಿನ ನಿಷ್ಠೆ ಅವರು. ಸೊ 70ರ ದಶಕದಲ್ಲಿ ಅವರು ರಾಜಕಾರಣಕ್ಕೆ ಬಂದಂಥ ಖರ್ಗೆ ಬೆಳೆದು ಬಂದದ್ದೇ ಕುತೂಹಲಕರವಾದದ್ದು. ಗುಲ್ಬರ್ಗ ಜಿಲ್ಲೆಯಲ್ಲಿ ಆ ಲಿಂಗಾಯತರ ಪ್ರಾಬಲ್ಯದ ನಡುವೆ ಅವರು ಸತತವಾಗಿ ಆಯ್ಕೆಯಾಗ್ತಾರೆ. ಅವರು ವಿಧಾನಸಭೆಗೆ ಎಂದು ಸೋಲದಿರುವ ಸ್ಥಿತಿ ಇತ್ತು. ಲಾಸ್ಟ್ 2019ನಲ್ಲಿ ಅವರು ಸೋಲಬೇಕಾಯಿತು. ಸೊ ಅದಾದ ಮೇಲೆ ಅವರು ಲೋಕಸಭೆಯನ್ನು ಪ್ರವೇಶಿಸಿದರು. ಈಗ ರಾಜ್ಯಸಭೆ ಅವರು ಪ್ರತಿಪಕ್ಷದ ನಾಯಕರಾಗಿದ್ದಾರೆ.
ಅವರ ಇಡೀ ರಾಜಕೀಯ ಬದುಕು ಬಹಳ ಕುತೂಹಲಕರವಾದ್ದು. ಖರ್ಗೆ ರಾಜಕೀಯ ಬದುಕು ಮಾತಾಡಬೇಕಾದ್ರೆ ನೀವು ಧರ್ಮ್ ಸಿಂಗ್ ಬಗ್ಗೆ ಮಾತಾಡಬೇಕು. ಇಬ್ಬರಿಗೂ ಒಂದು ಕಾಲದಲ್ಲಿ ಸೆಟ್ ದೋಸೆ ಅಂತ ರಾಜಕೀಯ ವಲಯದಲ್ಲಿ ಆ ರೀತಿ ಅವರ ಹತ್ತಿರದ ಸ್ನೇಹ ಇತ್ತು. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ದೇವರಾಜ ಅರಸು ಗರಡಿಯಿಂದ ಬಂದರು. ದೇವರಾಜ ಅರಸು ಕಾಲದಲ್ಲಿ ಹಲವು ನಾಯಕರುಗಳು ಅರಸು ಬೆಳೆಸಿದರು. ಧರ್ಮ್ ಸಿಂಗ್, ಖರ್ಗೆ, ಮೊಯ್ಲಿ, ಹಲವು ಹೆಸರುಗಳನ್ನು ಹೇಳ್ಬೋದು. ಅವರನ್ನೆಲ್ಲ ಬೆಳೆಸಿದವರು ದೇವರಾಜ ಅರಸು. ದೇವರಾಜ ಅರಸು ಗರಡಿಯಲ್ಲಿ ಬೆಳೆದಂತಹ ಖರ್ಗೆ ಹಂತ ಹಂತವಾಗಿ ಅವರು ಮೇಲೆ ಇರ್ತಾ ಬಂದರು. ಅವರು ಸಚಿವರಾಗಿ ಅತ್ಯುತ್ತಮ ಆಡಳಿತಗಾರರು ಅಂತ ತೋರಿಸ್ಕೊಟ್ಟವರು ಖರ್ಗೆಯವರು. ನಾನು ಬಹಳಷ್ಟು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಮಾತನಾಡುವಾಗ ಒಂದಲ್ಲ ಒಂದಿನ ಖರ್ಗೆಯವರು ಮುಖ್ಯಮಂತ್ರಿ ಆಗಬೇಕಿತ್ತು ಕಂಡ್ರಿ ಅಂತ ಹೇಳಿದವರು ನಾವು. ಇಂತಹ ಒಬ್ಬ ನಾಯಕ, ಅವರನ್ನ ದಲಿತ ನಾಯಕ ಅಂತ ನಾವು ಹೇಳುವ ಅಗತ್ಯ ಇಲ್ಲ. ಅದನ್ನು ಯಾವುದೇ ಜಾತಿಗೆ ಸೀಮಿತ ಆದವರಲ್ಲ. ಆದರೆ ಸಮಾಜದ ಕೆಳಸ್ತರದಿಂದ ಬಂದು ಅವರ ಬೆಳೆದ ರೀತಿ ಇದೆಯಲ್ಲ, ಅದು ವಿಸ್ಮಯಕಾರಿಯಾದದ್ದು. ಹಾಗೆ ಬೆಳೀತಾ ಬಂದರು. ಅವರು ಯಾವುದೇ ಜಾತಿಗೆ ಸೀಮಿತ ಆಗಿಲ್ಲ ಅನ್ನುವುದಕ್ಕೆ ಬೇರೆ ಕಮ್ಯುನಿಟಿ, ಲಿಂಗಾಯತರಂಥ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲೂ ಕೂಡ ಅವರು ಗೆಲ್ಲೋದಕ್ಕೆ ಸಾಧ್ಯ ಆದದ್ದು, ಜನಪ್ರಿಯತೆಯನ್ನು ಪಡೆದು ಬಂದದ್ದು. ಅವರು ಕರ್ನಾಟಕ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ರು. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಅರ್ಥ, ಆದರೆ ಅದು ತಪ್ಪೋಯಿತು. ಅಲ್ಟಿಮೇಟ್ಲಿ ಸೋನಿಯಾ ಗಾಂಧಿ ಅವರನ್ನು ದೆಹಲಿಗೆ ಕರೆಸಿಕೊಂಡ ಮೇಲೆ ಲೋಕಸಭೆ ಪ್ರತಿಪಕ್ಷದ ನಾಯಕರಾಗಿ ಅವರು ಉತ್ತಮವಾಗಿ ಕೆಲಸವನ್ನು ಮಾಡಿದ್ರು. ಹಾಗೆಯೇ ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಉತ್ತಮವಾಗಿ ಕೆಲಸ ಮಾಡ್ತಾರೆ. ಬೆಳೀತಾ ಈಗ ಅವರು ಅಧ್ಯಕ್ಷರಾಗುವ ಹಂತಕ್ಕೆ ಬಂದು ತಲುಪಿದ್ದಾರೆ. ಖರ್ಗೆ ಅವರಿಗೆ ಈಗ 80 ವರ್ಷ. ಸೊ ಈಗ ಅವರಿಗೆ ಶಕ್ತಿ ಇದೆಯೇ ಇಲ್ಲವೇ ಅನ್ನುವ ಚರ್ಚೆ ಪ್ರಾರಂಭ ಆಗಿದೆ. ಈಗಾಗಲೇ ಬಿಜೆಪಿ ಆ ಬಗ್ಗೆ ಟ್ವೀಟ್ಗಳನ್ನು ಮಾಡಿ ಕಾಂಗ್ರೆಸ್ಸಿಗೆ ಹೊಸ ಯುವ ಚೈತನ್ಯ ಬರ್ತಿದೆ, ಯಾಕಂದರೆ ಖರ್ಗೆ ಅಧ್ಯಕ್ಷರು ಈ ರೀತಿ ಕಾಲೆಳೆಯುವ ಕ್ಷುಲ್ಲಕ ರಾಜಕಾರಣವನ್ನು ಬಿಜೆಪಿ ಮಾಡಿದೆ. ಇದು ಆಶ್ಚರ್ಯಜನಕವಾದಲ್ಲ. ವೈಯಕ್ತಿಕವಾದ ದಾಳಿ ನಡೆಸೋದಿದೆ ಅವರ ಎಜೆಂಡಾ. ವಯಸ್ಸು ದೇಹಕ್ಕಾಗಬಹುದು, ಮನಸ್ಸಿಗಲ್ಲ. ಸೊ ಖರ್ಗೆ ಅವರ ಮನಸ್ಸಿಗೆ ಇನ್ನೂ ವಯಸ್ಸಾಗಿಲ್ಲ. ಅವರು ಮಾತನಾಡುವಾಗ ತಪ್ಪು ಮಾತನಾಡೋದು ಬಹಳ ಕಡಿಮೆ, ಆಲೋಚಿಸಿ ಮಾತನಾಡುವವರು ಮಲ್ಲಿಕಾರ್ಜುನ ಖರ್ಗೆ ಅವರು. ಹಾಗೆ ಸ್ನೇಹಶೀಲ ವ್ಯಕ್ತಿಯವರು. ಅವರು ಕರ್ನಾಟಕದ ರಾಜಕಾರಣದಲ್ಲಿ ಅವರು ಸಲ್ಲಿಸಿದ ಒಂದು ಕೊಡುಗೆ ಪಾತ್ರಗಳು ಬಹಳ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಹಾಗೇನೆ ಅವರ ಆಡಳಿತದ ಬಗ್ಗೆ ಕೂಡ ಅವರು ನಿಸ್ಸೀಮರಲ್ಲಿ. ನಾನೇ ಒಂದ್ಸಲ ಅವ್ರ ಮಾತನಾಡ್ತಾ ಹೇಳಿದ್ದೆ, ನೀವು ಯಾಕೆ ಇಷ್ಟು ಲೋ ಪ್ರೊಫೈಲ್ ಆಗಿದ್ದೀರಿ? ನನಗೆ ಅವರಿಂದ ಸ್ವಲ್ಪ ಅಗ್ರೆಸಿವ್ ರಾಜಕಾರಣಿ ಆಗಬೇಕು ಅಂತ ನನಗೆ ಭಾಳ ಸಲ ಅನಿಸಿದ್ದು ಉಂಟು. ನಾನು ಇದು ಹೇಳಿದ್ದು ಭಾಳ ವರ್ಷಗಳಿಂದ, ಒಂದು 15 ವರ್ಷ ಹಿಂದೆ. ಸರ್, ಯು ಶುಡ್ ಬಿ ಮೋರ್ ಅಗ್ರೆಸಿವ್ ಅಂತಂದೆ ನಾನು. ನಗ್ರೋದು. ರಾಜಕಾರಣದಲ್ಲಿ ಅಗ್ರೆಸಿವ್ ಆಗಿರೋದು ಅಷ್ಟು ಸುಲಭ ಅಲ್ಲ. ಅದರ ಜೊತೆಗೆ ನಾನು ದಲಿತ ಸಮುದಾಯದಿಂದ ಬಂದವನು. ನಾನೇ ಅಗ್ರೆಸಿವ್ ಆಗಿದ್ದರೆ ಏನಾಗುತ್ತೆ ಗೊತ್ತಾ? ಈ ಪ್ರಶ್ನೆಯ ಅರ್ಥ ಅಂತಂದರೆ, ದಲಿತ ಸಮುದಾಯದಿಂದ ಬಂದ ಒಬ್ಬ ನಾಯಕ ಅಗ್ರೆಸಿವ್ ಆದರೆ ಮೇಲ್ಜಾತಿ ಜನಗಳೆಲ್ಲ ಸೇರಿ ಮೆಟ್ಟಿ ತುಳು ಮುಗಿಸ್ಬಿಡ್ತಾರೆ. ಅದು ಅವರ ಮಾತಿನ ಅಂತರ ಅರ್ಥ ಆಗಿತ್ತು. ಸೊ ಆ ಮಾತನ್ನು ಅವರು ನನಗೆ ಹೇಳಿದ್ರು. ಭಾಳ ಸಂದರ್ಭದಲ್ಲಿ ಎಷ್ಟೋ ಸಲ ಅವರು ನನಗೆ ಹೇಳಿದ್ದಿದೆ. ನಾನು ಯಾವುದೋ ಒಂದು ಚಾನಲ್ ಬಿಟ್ಟರೆ ಭಟ್ರೆ ಚಾನಲ್ ಬಿಟ್ರ ಸರಿ ಬಿಡಿ, ನೀವು ಎಲ್ಲೋ ಒಂದು ಕಡೆ ನೀವು ಬದುಕದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅಂಥ ಸ್ನೇಹಶೀಲ ಮನುಷ್ಯ. ಅವರೀಗ ಕಾಂಗ್ರೆಸ್ ಅಧ್ಯಕ್ಷರಾಗೋದು ಬಹುಮಟ್ಟಿಗೆ ನಿಶ್ಚಿತ. ಆದರೆ ಅವರು ಯಾವ ರೀತಿಯ ಅಧ್ಯಕ್ಷರಾಗಬಹುದು? ಅವರು ತಮ್ಮ ಇದುವರೆಗಿನ ಕ್ಯಾರೆಕ್ಟರ್ ಪ್ರಕಾರ ನೆಹರು ಕುಟುಂಬದ ನಿಷ್ಠೆಯನ್ನು ಉಳಿಸಿಕೊಂಡೇ ಅವರು ಅಧ್ಯಕ್ಷರಾಗಿ ಮುಂದುವರಿಯೋದು ಸಾಧ್ಯ. ಅಥವಾ ಬಹಳಷ್ಟು ಜನ ಕಾಂಗ್ರೆಸ್ನಲ್ಲಿ ನೆಹರು ಕುಟುಂಬದ ಹೊರಗಡೆ ಬಂದವರು ಅಧ್ಯಕ್ಷರಾದಾಗಲೆಲ್ಲ ಅಧ್ಯಕ್ಷರಾದಮೇಲೆ ಅವರು ಎಸರ್ಟ್ ಮಾಡಿದ್ದಿದೆ. ಫಾರ್ ಎಕ್ಸಾಂಪಲ್, ಯು ಟೇಕ್ ಸೀತಾರಾಮ್ ಕೇಸರಿ, ಪಿ ವಿ ನರಸಿಂಹರಾವ್. ಸೊ ಅದಾದಮೇಲೆ ನೆಹರು ಕುಟುಂಬದ ಜೊತೆಗೆ ಅವರ ಸಂಬಂಧ ಕೆಟ್ಟುಬಿಟ್ಟು ರಾಜಕಾರಣಿಗಳು. ಖರ್ಗೆಗೆ ಆ ಶಕ್ತಿ ಇದೆಯಾ? ಈಗ ಅವರು ಎಸರ್ಟ್ ಮಾಡಬಾರ್ದು, ಅಥವಾ ಕೇವಲ ಹೀಸ್ ಮಾಸ್ಟರ್ಸ್ ವೈಸ್ ಅಂತ ಅಲ್ವಾ? ಆ ರೀತಿ ನೆಹರು ಕುಟುಂಬದವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತಾ ಬರ್ತಾರೆ. ಗೊತ್ತಿಲ್ಲ ನನಗೆ. ಆದರೆ ನೆಹರು ಕುಟುಂಬದ ಮೇಲೆ ಜವಾಬ್ದಾರಿ ಇದೆ. ಈಗ ರಾಹುಲ್ ಗಾಂಧಿಯವರು ಈ ಪಾದಯಾತ್ರೆಯ ಮೂಲಕ ಒಬ್ಬ ಜನನಾಯಕರಾಗಿ ಬೆಳೀತಾ ಇದ್ದಾರೆ. ನೋ ಕ್ವಶನ್ ಅಬೌಟ್ ದಟ್. ಅವರು ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಪಕ್ಷದ ಹೊಣೆಗಾರಿಕೆ ಏನಿದೆ ಅದು ಸಂಪೂರ್ಣವಾಗಿ ಖರ್ಗೆ ಅವರ ಮೇಲೆ ಬೀಳುತ್ತೆ. ನೆಹರು ಕುಟುಂಬದ ಇಂಟರ್ಫಿಯರೆನ್ಸ್ ಏನಿದೆ ಅದು ಕಡಿಮೆ ಆಗಬೇಕು. ಆವಾಗ
ಪಕ್ಷ ಇನ್ನಷ್ಟು ಸದೃಢವಾಗುವುದು ಸಾಧ್ಯ. ಅದ್ರ ಜೊತೆ ಈ ಇಲೆಕ್ಷನ್ ಮಹತ್ವ ಪಡೆಯೋದಕ್ಕೆ ಇನ್ನೊಂದು ಕಾರಣ ಇದೆ, ಬಹಳಷ್ಟು ಜನ ಮೆನ್ಷನ್ ಮಾಡಲ್ಲ. 2002 ನಂತರ ಈ ದೇಶದ ಯಾವುದೇ ರಾಜಕೀಯ ಪಕ್ಷ, ಮೇಜರ್ ರಾಜಕೀಯ ಪಕ್ಷಗಳು ಚುನಾವಣೆ ಮಾಡಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿ. ಬಿಜೆಪಿಯಲ್ಲಿ ಅದ್ವಾನಿ ಕಾಲದಿಂದ ತಗೊಳ್ಳಿ, ಅದ್ವಾನಿ, ವಾಜಪೇಯಿ ಎಲ್ಲರೂ ಕೂಡ ನೇಮಕಗೊಂಡವರೇ. ಈಗ ಮಹಾನ್ ಡೆಮೊಕ್ರೆಟಿಕ್ ಸಿಸ್ಟಮ್ ನಮ್ದು ಅಂತ ಕ್ಲೇಮ್ ಮಾಡ್ಕೊತಾರಲ್ವಾ ಈ ಅಮಿತ್ ಶಾ ಜಿ, ಇವರು ಕೂಡ ನೇಮಕನೇ. ನಡ್ಡಾ ನೇಮಕ, ಈಗ ಎಕ್ಸ್ಟೆನ್ಷನ್, ಅಮಿತ್ ಶಾ ಕೂಡ ನೇಮಕ ಆದರು. ಹೀಗೆ ಅವರು ನೇಮಕದ ಪರಂಪರೆ ಏನಿದೆ ಅದು ಎಲ್ಲ ರಾಜಕೀಯ ಪಕ್ಷದಲ್ಲೂ ಇದೆ. ಸೊ 2002ರಿಂದ ಆಲ್ ಪೊಲಿಟಿಕಲ್ ಪಾರ್ಟೀಸ್, ರೀಜ್ನಲ್ ನೀವು ಬೇಕಾದರೆ ಮುಲಾಯಂ ಕಂಪ್ನಿ ತಗೊಳ್ಳಿ ನೇಮಕ, ಇಲ್ಲಿ ನೀವು ತಮಿಳ್ನಾಡಿಗೆ ಬಂದರೆ DMK ತಗೊಳ್ಳಿ ನೇಮಕ, ಅಧ್ಯಕ್ಷರ ನೇಮಕ. ಸೊ ಹೀಗೆ ಎಲ್ಲ ಪಕ್ಷಗಳು ನೇಮಕಗಳಿವೆ, ಆಯ್ಕೆ ಅಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ಡೆಮೊಕ್ರೆಟಿಕ್ ವ್ಯಾಲ್ಯೂ ಅಂತ ನಾವೇನು ಕರಿತೀವಿ ಅದನ್ನು ಎತ್ತಿ ಹಿಡಿಯುವ ಕೆಲಸ ಆಗಿದೆ ಅನ್ನುವ ಕಾರಣಕ್ಕೆ ಈ ಕಾಂಗ್ರೆಸ್ನ ಈ ಅಧ್ಯಕ್ಷ ಚುನಾವಣೆಯನ್ನು ನಾವು ಸ್ವಾಗತಿಸಬೇಕಾಗಿದೆ. ಸೊ ಅದರ ಜೊತೆಗೆ ಹೇಳ್ತಾ ಹೋಗ್ಬೋದು. ಈಗ ನೆಹರು ಕುಟುಂಬದ ನಿಯಂತ್ರಣದಲ್ಲಿ ಕೆಲಸ ಮಾಡಬೇಕಾಗತ್ತೆ ಇರ್ಬೋದು, ಆದರೆ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಂತೆ ಆಯ್ತಲ್ವಾ. ಡೆಮೋಕ್ರಸಿ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಅದರ ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷದ ಒಳಗಡೆ ಜನತಾಂತ್ರಿಕ ಮೌಲ್ಯಗಳನ್ನು ಮೂಡಿಸಬೇಕಾಗಿದೆ. ಅದು ಕೇವಲ ಒಂದು ಕುಟುಂಬದ ಪಕ್ಷವಾಗಿ ಮುಂದುವರೆದರೆ ಆ ಪಕ್ಷಕ್ಕೆ ಜೀವ ಇರಲ್ಲ. ಹೀಗೆ ನಡ್ಕೊಂಡು ಹೋಗುತ್ತೆ. ಅದನ್ನು ಡಿವೈಡ್ ಮಾಡಬೇಕು. ಪಕ್ಷದ ಜವಾಬ್ದಾರಿಯನ್ನು ಖರ್ಗೆ ಅವರಿಗೆ ಬಿಟಾಕಿ ಅವರ ಅಧ್ಯಕ್ಷರಾದರೆ ಆಯ್ಕೆಯಾದರೆ, ಅದರಂತೆ ಉಳಿದು ಏನಿದೆ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯ ಮೂಲಕ ಅವರು ಹೊಸ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಅವರು ನಾಳೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅದಕ್ಕೆ ಅವರಿಗೆ ಅವಕಾಶ ಕೊಡಬೇಕು. ಅಂದರೆ ಜನರ ಜೊತೆ ಸಂಪರ್ಕವನ್ನು ಇಟ್ಕೋತಾ, ಜನರನ್ನು ಅರಿತಾ, ಈ ದೇಶವನ್ನು ಅರಿತಾ, ಇಲ್ಲಿಯ ಸಂಸ್ಕೃತಿಯನ್ನು ತಿಳ್ಕೊತಾ, ಇಲ್ಲಿಯ ಪರಂಪರೆಯ ಬಗ್ಗೆ ಅರ್ಥ ಮಾಡ್ಕೊತಾ, ಇಲ್ಲಿಯ ಬಹುಮುಖಿ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊತಾ ಅವರು ಆ ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮುಂದುವರಿಸ್ತಾರೆ. ಪಕ್ಷದ ಅಧ್ಯಕ್ಷರು ಆದ ಮೇಲೆ ಪಕ್ಷದ ಎಲ್ಲ ರಾಜ್ಯ ಘಟಕಗಳಲ್ಲಿ ಏನು ನಡೀಬೇಕು, ಏನು ಮಾಡಬೇಕು, ಯಾರು ನೇಮಿಸಬೇಕು, ಆಲ್ ದೀಸ್ ಜವಾಬ್ದಾರಿಯನ್ನು ಖರ್ಗೆ ಅವರಿಗೆ ಕೊಡಬೇಕು. ಆಗ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಹೆಚ್ಚು ಡೆಮೊಕ್ರೆಟಿಕ್ ಆದ ಒಂದು ಪಕ್ಷವಾಗಿ ಹೊರಹೊಮ್ಮುತ್ತೆ. ಅದೇ ಈಗ ಆಗಬೇಕಾದ್ದು. ನಾವು ಈಗಲೇ ಕುತ್ಕೊಬಿಟ್ಟು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ ಬಿಟ್ಟರೆ ಇವ್ರು ಕೆಲಸ ಮಾಡ್ತಾರೆ, ಸಿನಿಕರಾಗಬೇಕಾಗಿಲ್ಲ. ಯಾಕೆಂದರೆ ಖರ್ಗೆ ಅಂತ ರಾಜಕಾರಣಿ ಅವರು ರಾಜಕೀಯ ಬದುಕಿನ ಲಾಸ್ಟ್ ಇನ್ನಿಂಗ್ಸ್ ಇರ್ಬೋದು, 80 ಆಗಿದೆ. ಸೊ ಅದರಿಂದ ಈಗ ಅವರು ಯಾರ್ದೋ ಸ್ಲೇವ್ ಆಗ್ಬಿಟ್ಟು ಕೆಲಸ ಮಾಡಬೇಕಾಗಿಲ್ಲ. ಅವರು ತಮ್ಮ ರಾಜಕೀಯ ಬದುಕಿನಲ್ಲಿ ಎಕ್ಸೈಟ್ ಮಾಡಬಹುದು. ತಮ್ಮ ಅಪಾರ ಅನುಭವವನ್ನು ಅವರು ದಾರೆ ಇರೋದು ಕೊಡುತ್ತಾ ಪಕ್ಷಕ್ಕೆ ಶಕ್ತಿ ಕೊಡ್ಬೋದು. ಅಂಥದ್ದಾಗತ್ತೆ ಅಂತ ನಿರೀಕ್ಷೆ ಮಾಡೋಣ. ಆ ನಿರೀಕ್ಷೆಯೊಂದಿಗೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಸ್ಕಾರ.